ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಕ್ಸ್ಪ್ಲೇನ್ ನಂದಗೋಪಾಲ್. ನಿನ್ನೆಯಿಂದ ಸಿಕ್ಕಾಪಟ್ಟೆ ಮೆಸೇಜ್ಗಳು ಬರ್ತಾ ಇದ್ದಾವೆ ಅಫ್ಕೋರ್ಸ್ ಸಬ್ಸ್ಕ್ರೈಬರ್ಸಿಂದ ಪ್ಲಸ್ ಆಲ್ಸೋ ಅದರ್ ಪೀಪಲ್ಸ್. ಇದು ಬಿದದಿಯಲ್ಲಿ ಸೆಲೆಕ್ಟ್ ಆಗಿಬಿಟ್ಟಿದೆ ಸೆಕೆಂಡ್ ಏರ್ಪೋರ್ಟ್ ಅಂತ. ಇಲ್ಲ, ತಪ್ಪೋದು. ಆ್ಯಕ್ಚುಲಾಗಿ ಸರ್ವೆ ನಡೀತಾ ಇರ್ಬೋದು, ಪ್ಲಸ್ ಏನೋ ಏರಿಯಾಗಳು, ಯಾಕಂದರೆ 6 ಆಪ್ಷನಲ್ಲಿ ಬಿದದಿನೂ ಒಂದು ಆಪ್ಷನ್ ಇತ್ತಲ್ಲ, ಸೊ ಅದೇನೋ ಸರ್ವೆ ನಡೀತಾ ಇದೆ ಅಷ್ಟೇ. ಅದರಿಂದ ಅದನ್ನು ಫೈನಲೈಸ್ ಆಗಿದೆ ಅಂತ ಇದರಲ್ಲಿ ಯಾವುದು ಕನ್ಫರ್ಮ್ ನ್ಯೂಸ್ ಯಾವುದಿಲ್ಲ. ಆ ವಿಜಯವಾಣಿಯಲ್ಲಿ ನ್ಯೂಸ್ ಬಂದಿರೋದನ್ನು ಇಫ್ ನೋಟಿಸ್ ಇಟ್ ವಿಲ್ ಬಿ ಇಲ್ಲಿ ಏನೋ ನಡೀತಾ ಇದೆ, ಇಲ್ಲಿ ಯಾವುದೋ ನೋಟಿಸ್ ಕೊಟ್ಟಿದ್ದಾರೆ. ಅದೇ ಥರ ನೆಲಮಂಗಲದಲ್ಲೂ ಕೊಟ್ಟಿದ್ದಾರೆ ನೋಟಿಸ್, ಆ ಥರ ಅಕ್ವಿಸಿಷನ್ಗೆ ಅಂದ್ಬಿಟ್ಟು ನಾನು ಮ್ಯಾಪಲ್ಲಿ ಹಾಕಿ ನೋಡಿ ಅಷ್ಟು ಯಾವ ಮ್ಯಾಪ್ ಅಂತ. ಸೊ ಅದರಿಂದ ಇಟ್ ಕುಡ್ ಬಿ ದಟ್ ತಮಿಳ್ನಾಡು ಥರ ಇಲ್ಲೂ 2 ಲೊಕೇಶನ್ನು ಫೈನಲ್ ಆಗಿ ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ ಯಾವುದು ಸೆಲೆಕ್ಟ್ ಮಾಡಬೇಕು ಅಂತ ಒಂದು ಡಿಸಿಷನ್ ಇರ್ಬೋದು. ಅದರಿಂದ ಫಾರ್ ಎಕ್ಸಾಂಪಲ್ ಇಟ್ ಕುಡ್ ಬಿ ದ್ಯಾಟ್ ಕುಣಿಗಲ್ ನೆಲಮಂಗಲ ಬೈಪಾಸ್ ಒಂದು ಸೈಟ್ ಆಲ್ರೆಡಿ, ಆ್ಯಂಡ್ ಮೇ ಬಿ ದ ನೆಕ್ಸ್ಟ್ ಒನ್ ವಿಲ್ ಬಿ ಬಿದದಿ. ಈ 6 ಸೈಟ್ ಇತ್ತು ಮೊದಲು ಆಪ್ಷನ್ಸ್, ಅದರಲ್ಲಿ ಇದು 2 ಫೈನಲೈಸ್ ಮಾಡ್ತಾ ಇರ್ಬೋದು. ಇದರಲ್ಲಿ ಇವಾಗ ತೊಗೊಂಡೋಗಿ ಅದನ್ನು ಗೌರ್ಮೆಂಟು ಪ್ಲಸ್ ಅಫ್ಕೋರ್ಸ್ ಏರ್ಪೋರ್ಟ್ ಅಥಾರಿಟಿ ಆರ್ ಇಂಡಿಯಾ ನೋಡಿ ಚೆಕ್ ಮಾಡಿ ಅದರಲ್ಲಿ ಯಾವುದು ಫೈನಲೈಸ್ ಮಾಡ್ತಾರೆ ಅದೇ ಫೈನಲ್ ಲೊಕೇಶನ್ ಆಯ್ತಲ್ಲ. ಅದು ಕನ್ಫರ್ಮೇಷನ್ ಗೌರ್ಮೆಂಟಿಂದ ಬರಲೇಬೇಕು. ಬಂದಾಗಲೇ ನಮ್ಗೆ ಗೊತ್ತಾಗುತ್ತೆ ಇದೆ ಅಂತ. ಇಲ್ಲಾಂದರೆ ಟಿಲ್ ದ ಟೈಮ್ ಇಟ್ಸ್ ಪ್ಯೂರ್ಲಿ ಮ್ಯಾನಿಪುಲೇಷನ್. ಇದು ಫಾರ್ ಎಕ್ಸಾಂಪಲ್ ಇವಾಗ ಬಂದಿರೋದು ವಿಜಯವಾಣಿ ನ್ಯೂಸು. ವಿಜಯವಾಣಿಯಲ್ಲಿ ಬಂದಿರೋ ನ್ಯೂಸ್ ಬಂದ್ಬಿಟ್ಟು ಐ ಡೋಂಟ್ ನೋ ಹೌ ಫಾರ್ ದಟ್ ಇದು ಇನ್ಸೈಡ್ ಇನ್ಫಾರ್ಮೇಷನಿಂದ ಬಂತ, KDBLನಿಂದ ಯಾರ ಕನೆಕ್ಷನಿಂದ ಬಂತ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಬಟ್ KDB ಅವರು ಅಂತ ಅಕ್ವೈರ್ ಮಾಡ್ತಾ ಇರ್ತಾರೆ, ಎಲ್ಲ ಜಾಗದಲ್ಲಿ ಅಕ್ವೈರ್ ಮಾಡ್ತಾ ಇರ್ತಾರೆ, ಬಟ್ ಯಾವ ಪರ್ಪಸ್ ಗೊತ್ತಿಲ್ಲ. ಬಟ್ ಇನ್ ಕೇಸ್ ಬಿದದಿ ಅಂದರೆ ಓಕೆ, ಅಲ್ಲೂ ಒಂದು ಏರ್ಪೋರ್ಟದು ಡೆಫಿನೆಟಾಗಿ ಒಂದು ಆಪ್ಷನ್ ಇತ್ತಲ್ಲ, ಸೊ ಅದರಿಂದ ಅದು ಸರ್ವೆ ಮಾಡ್ತಾ ಇರ್ಬೋದು. ಇಟ್ ಕುಡ್ ಬಿ ಅ ಶಾರ್ಟ್ ಲಿಸ್ಟೆಡ್ ಒನ್ ಡೆಫಿನೆಟ್ಲಿ. ಮೊದಲು ಆರೋಹಳ್ಳಿ ಅದೆಲ್ಲ ಇತ್ತು, ಅದೆಲ್ಲ ಹೋಯ್ತು ಇವಾಗ ಅಂದ್ಕೊಳ್ಳಿ. ಸೊ ಇದು ಬಿದದಿ ಇರ್ಬೋದು, ಬಟ್ ಇನ್ನೂ ಯಾವುದು ಫೈನಲ್ ಡಿಸಿಷನ್ ಇನ್ ಟರ್ಮ್ಸ್ ಯಾವುದು ಬಂದಿಲ್ಲ. ಬಿದದಿ ಬಂದರೆ ನಮಗೂ ಒಳ್ಳೇದು, ಯಾಕಂದರೆ ಸೌತ್ ಬೆಂಗಳೂರಲ್ಲಿರೋರಿಗೆಲ್ಲ ಅನುಕೂಲ ಆಗುತ್ತೆ ಡೆಫಿನೆಟ್, ನೋ ಇಶ್ಯೂಸ್. ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ನಾಟ್ ಪ್ಯೂರ್ಲಿ ಪೊಲಿಟಿಕಲ್ ಡಿಸಿಷನ್. ಪೊಲಿಟಿಕಲ್ ಪ್ಲಸ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಅಪ್ರೂವ್ ಮಾಡಿ ಬೇಕಾದ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಎಲ್ಲ ನೋಡಿ ದೆನ್ ಫೈನಲಿ ದ ಏರ್ಪೋರ್ಟ್ ಎಲ್ಲ ಟು ಟೇಕ್ ಶೇಪ್ ಆಯ್ತಲ್ಲ. ಸೊ ಅದರಿಂದ ಇಟ್ ಕುಡ್ ಬಿ ರೈಟ್ ನಾವು ಈ ಇನ್ಫಾರ್ಮೇಷನ್ನು ಈವನ್ ಪಬ್ಲಿಕ್ ಟಿವಿದನ್ನು ಯಾವುದೋ ಲಿಂಕ್ ಕಳಿಸಿದ್ರು ಒಂದು ವ್ಯೂವರು, ಅದನ್ನು ಚೆಕ್ ಮಾಡಿದೆ. ಅದನ್ನು ಚೆಕ್ ಮಾಡಿದ್ರೆ ಇಫ್ ಯು ಲುಕ್ ಅಟ್ ಇಟ್, ಅವ್ರು ಏನು ಕ್ಲಿಯರಾಗಿ ಅವ್ರು ಹೇಳ್ತಾ ಇಲ್ಲ ಈ ಥರ ಇಲ್ಲೇ ಸೆಲೆಕ್ಟ್ ಆಗ್ತಾ ಇದೆ ಅಂತ. ಅಲ್ಲಿ ನಡೀತಾ ಇದೆ, ಸರ್ವೆ ನಡೀತಾ ಇದೆ, ಆಮೇಲೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರೋಂತೂ ಯಾವುದು ಡೈರೆಕ್ಟಾಗಿ ಹೇಳ್ತಾ ಇಲ್ಲ ಈ ಥರ ಸೆಕೆಂಡ್ ಏರ್ಪೋರ್ಟ್ ಅಂತ ಆಯ್ತಲ್ಲ. ಸೊ ಇಟ್ಸ್ ಆಲ್ ಪ್ಯೂರ್ ಮ್ಯಾನಿಪುಲೇಷನ್ ರೈಟ್ ನಾವು. ಬಟ್ ಸರ್ವೆ ನಡೀತಾ ಇರೋದಂತ ನಿಜ. ಸರ್ವೆ ಜಾಗ ಯಾಕಂದರೆ 6 ಆಪ್ಷನ್ ನೋಡಬೇಕಲ್ಲ ಅವ್ರು, ಯಾವುದು ಕರೆಕ್ಟ್ ಇದೆ ಅಂದ್ಬಿಟ್ಟು ಅದು ನೋಡ್ತಾ ಇರ್ತಾರೆ. ಬಟ್ ಅದರಿಂದ ಇವಾಗ ಬಿದದಿಯಲ್ಲಿ ಬಂದ್ಬಿಟ್ಟಿದೆ, ಏರ್ಪೋರ್ಟ್ ಬರ್ತಾ ಇದೆ ಅಂದ್ಬಿಟ್ಟು ಅಲ್ಲಿ ತಿರ್ಗಿ ಹೋಗಿ ಮಾರಾಟ ಮಾಡೋದು, ತೊಗೊಳ್ಳೋದು, ಸೇಲ್ ಮಾಡೋದು ಅಂತೂ ಮಾಡೋಕ್ಕೆ ಹೋಗ್ಬಿಡಿ. ಇಟ್ ಕ್ಯಾನ್ ಬಿ ಪ್ರಮೆಚ್ಯೂರ್, ಅಂದರೆ ತುಂಬ ಬೇಗನೆ ಮಾಡೋಕ್ಕೆ ಬರುತ್ತೆ ನಿಮಗೆ. ಅದರಿಂದ ವೆಯ್ಟ್ ಮಾಡಿ ಫೈನಲಾಗಿ ನಿಮಗೆ ಗೌರ್ಮೆಂಟಿಂದ ಇನ್ಫಾರ್ಮೇಷನ್ ಬರಲೇಬೇಕು. ಅದು ಫೈನಲ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ಅಂದರೆ ಅದೇ ಹೇಳ್ತಾ ಇದ್ನಲ್ಲ, MB ಪಾಟೀಲ್ ಹೇಳ್ತಾಯಿದ್ರು 1 ವೀಕಲ್ಲಿ ಇರ್ತೀನಿ, 2 ವೀಕಲ್ಲಿ ಅಂತ ಅಕ್ಟೋಬರ್ ಹೇಳಿದ್ರು, ಇನ್ನೂ ಆಗ್ತಾ ಇಲ್ಲ. ಸೊ ವಿಚ್ ಮೀನ್ಸ್ ಇಟ್ಸ್ ಕಾಂಪ್ಲೆಕ್ಸ್. ಆಬ್ವಿಯಸ್ಲಿ ಇಟ್ಸ್ ನಾಟ್ ಸಿಂಪಲ್, ಕಾಂಪ್ಲೆಕ್ಸ್ ಆರ್ ಟೇಕಿಂಗ್ ಮೋರ್ ಟೈಮ್. ಸೊ ವಿಲ್ ವೆಯ್ಟ್. ಅದಾಗಿದ್ಮೇಲೆ ಎಲ್ಲಿ ಬರುತ್ತೆ ಅಂತ ಗೊತ್ತಾಗಿದ್ದರೆ ಕ್ಲಿಯರಾಗಿ ಬರುತ್ತೆ, ಪ್ರೆಸ್ಸಲ್ಲಿ ಇನ್ಫಾರ್ಮೇಷನ್ ಬರಬೇಕು. ಫಾರ್ ಎಕ್ಸಾಂಪಲ್ ವಿಜಯವಾಣಿ ನಾನು ಹೇಳಿದೆ, ನಾನು ಹೋಗ್ಬಿಟ್ಟು ಚೆಕ್ ಮಾಡಿದೆ ಬೇರೆ ಮೇಜರ್ ನ್ಯೂಸ್ ಪೇಪರ್ಸ್ ಎಲ್ಲ, ಡೆಕ್ಕನ್, ಇಂಡಿಯನ್ ಎಕ್ಸ್ಪ್ರೆಸ್ಸು, ಆಮೇಲೆ ಹಿಂಡು ಎಲ್ಲ ಚೆಕ್ ಮಾಡಿದೆ, ಯಾವುದಲ್ಲೂ ಇಲ್ಲ. ಫಾರ್ ಎಕ್ಸಾಂಪಲ್ ಇವನ್ ಬಿಸ್ನೆಸ್ ನ್ಯೂಸಲ್ಲೂ ಚೆಕ್ ಮಾಡಿದೆ, ಯಾಕಂದರೆ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಬಿಸ್ನೆಸ್ ಅಲ್ಲೂ ಇಲ್ಲ ಯಾವುದಲ್ಲಿ. ಸೊ ಅನ್ನೆಸ್ಟ್ಲಿ ಲೆಟ್ಸ್ ನಾಟ್ ಗೆಟ್ ಎಕ್ಸೈಟೆಡ್. ಇದು ಕುಡ್ ಬಿ ಸರ್ವೇಸ್ ಹ್ಯಾಪನಿಂಗ್ ಅಷ್ಟೇ. ನನ್ನ ಬಗ್ಗೆ ನಾನು ತಿಳಿದಾಗೆ ಮೋಸ್ಟ್ಲಿ ಸರ್ವೆ ಆಗ್ತಾಯಿದೆ. ಮೇ ಬಿ ಔಟ್ ಆಫ್ 6 ಆಪ್ಷನ್ಸಲ್ಲಿ ಈ 2 ಆಪ್ಷನ್ಸ್ ಫೈನಲೈಸ್ ಆಗುತ್ತೆ, ಅಲ್ಲಿ ಸಮಥಿಂಗ್ ಸಿಮಿಲರ್ ಟು ವಾಟ್ ಹೊಸೂರಲ್ಲಿ ಮಾಡ್ತಾ ಇರೋಂಗೆ. ಸೊ ಇಟ್ ಕುಡ್ ಬಿ ನೆಲಮಂಗಲ ಕುಣಿಗಲ್ ಒಂದು ಆಪ್ಷನು, ಪ್ಲಸ್ ಬಿದದಿ ಕುಡ್ ಬಿ 1 more ಆಪ್ಷನ್. ಇದನ್ನು ತೊಗೊಂಡೋಗಿ ಏರ್ಪೋರ್ಟ್ ಅಥಾರಿಟಿ ಅವ್ರಿಗೆ ಕೊಟ್ಟು ಅವರು ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಯಾವ್ದು ಫೈನಲ್ ಮಾಡ್ತಾರೆ ಅದೇ ಫೈನಲ್ ಡಿಸಿಷನ್. ಅದು ಆವಾಗ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಬರ್ತಾಯಿದೆ ಏರ್ಪೋರ್ಟ್ ಅಂತ ಆಯ್ತಲ್ಲ. ಸೌತಲ್ಲಿ ಬಂದರೆ ಎಲ್ಲರಿಗೂ ಅನುಕೂಲನೇ. ಫಾರ್ ಎಕ್ಸಾಂಪಲ್ ನಾರ್ತಲ್ಲಿ ಒಂದು ಏರ್ಪೋರ್ಟು, ಸೌತಲ್ಲಿ ಒಂದು ಏರ್ಪೋರ್ಟು, ಪ್ಲಸ್ HL ಇತ್ತಂದರೆ ಡೆಫಿನೆಟ್ಲಿ ಬ್ರಿಲಿಯಂಟ್ ಸೀನು, ನಾವು ಒಳ್ಳೆ ಆಪ್ಷನ್ ಅದು. ಬಟ್ ಅಟ್ ದ ಸೇಮ್ ಟೈಮ್ ಟೆಕ್ನಿಕಲ್ ಆಗಿನೂ ಅದು ಫೀಸಿಬಲ್ ಇರಬೇಕು ಆ ಜಾಗ. ಏರ್ಪೋರ್ಟಿಗೆ. ಸೊ ಅದರಿಂದ ಇಟ್ಸ್ ನಾಟ್ ಪ್ಯೂರ್ಲಿ ಗೌರ್ಮೆಂಟ್ ಡಿಸಿಷನ್ನು ಆಯ್ತಲ್ಲ. ಸೊ ಕೆಲವ್ರಿಗೆ ಯಾರು ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ಸೌತ್ ಬೆಂಗಳೂರು ಹಾಕೋದು ಇಲ್ಲ ನಾರ್ತ್ ಬೆಂಗಳೂರು ಹಾಕೋಕ್ಕಾಗಲ್ಲ, ಯಾಕಂದರೆ ಇಟ್ ಹ್ಯಾಸ್ ಟು ಬಿ ಟೆಕ್ನಿಕಲಿ ಫೀಸಿಬಲ್ ಟು ಹ್ಯಾವ್ ಅನ್ ಏರ್ಪೋರ್ಟ್. ಅದು ಅವಾಗಲೇ ಆ ಜಾಗದಲ್ಲಿ ಏರ್ಪೋರ್ಟ್ ಆಗೋದು ಆಯ್ತಲ್ಲ. ಸೊ ಲೆಟ್ಸ್ ಸಿ, ಫಾರ್ ಎಕ್ಸಾಂಪಲ್ ಇವನ್ ಇದು ಕೆಂಪೇಗೌಡ ಏರ್ಪೋರ್ಟ್ ಬರೋವಾಗ ಮುಂಚೆ ಫಸ್ಟು ರಾಮನಗರ ಎಲ್ಲ ಹೊಡಿತಾ ಇರೋರು, ಅದೇ ಆಗಬೇಕು ಅಂತ. ಆ ಟೈಮಲ್ಲಿ ಬೇರೆ ಗೌರ್ಮೆಂಟ್ ಇತ್ತು ಆಯ್ತಲ್ಲ. ಸೊ ಅವಾಗ ರಾಮನಗರ ಕಡೆನೇ ತುಂಬ ಪುಷ್ ಮಾಡೋದು. ಯಾಕೆ ನಾರ್ತಲ್ಲಿ ಬ್ಯಾಂಗ್ಳೂರು ಆಯಿತು, ಯಾಕಂದ್ರೆ ನಾರ್ತ್ ಬ್ಯಾಂಗ್ಳೂರಲ್ಲಿ ದಟ್ ವಾಸ್ ಟೆಕ್ನಿಕಲಿ ಫೀಸಿಬಲ್. ಸೊ ಅಲ್ಲಿಂದ ನಾರ್ತ್ ಬ್ಯಾಂಗ್ಳೂರು ಆಯ್ತದು ಆಯಿತಾ. ಸೊ ಸೇಮ್ ಥಿಂಗ್ ಕ್ಯಾನ್ ಬಿ ಹ್ಯಾಪನಿಂಗ್ here also. So we don't know what is the correct location as of now. One of the option definitely from all 4 sources is Nelmangala Kunigal. Now the second one could be Bidadi. ಇದರಲ್ಲಿ ಬಿಟ್ವೀನ್ ದಿಸ್ ಯಾರು ಸೆಲೆಕ್ಟ್ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಗೌರ್ಮೆಂಟ್ ಡಿಸಿಷನ್ ಪ್ಲಸ್ ಆಲ್ಸೋ ಓವರ್ ಆಲ್ ಬಿಸ್ನೆಸ್ ಪೊಟೆನ್ಷಿಯಲ್. ಅದಾಗಿದ್ಮೇಲೆ ಮೂರನೇದು
ಟೆಕ್ನಿಕಲ್ ಫೀಸಿಬಿಲಿಟಿ ಆಫ್ ಹ್ಯಾವಿಂಗ್ ಎನ್ ಏರ್ಪೋರ್ಟ್, ಅದಕ್ಕೆ ಅದು ಸ್ಯಾಟಿಸ್ಫೈ ಆದ್ರೇ ಅಲ್ಲಿ ಏರ್ಪೋರ್ಟ್ ಬರೋದು, ಇಲ್ಲದೆ ಬರೋಕ್ಕಾಗಲ್ಲ ಆಯ್ತಲ್ಲ. ಸೊ ವೆಯ್ಟ್ ಮಾಡೋಣ. ಬಟ್ ಏರಿಯಾಸ್ ಯಾವ್ದು ಏರಿಯಾಸ್ ಈ ಬಿದದಿಯಲ್ಲಿ ಮಾತಾಡ್ತಾ ಇರೋದು ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಮ್ಯಾಪ್. ಸೊ ನಾನು ಹೇಳ್ದಂಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಕಾಗಲಿಪುರ ಇಲ್ಲಿದೆ. ಓಕೆ, ಕಾಗಲಿಪುರ. ಸೊ ಅರೌಂಡ್ ದಿಸ್ ಇಸ್ ವಾಟ್ ಅವ್ರು ಹೇಳ್ತಾ ಇರೋದು. ಸೊ ಕಾಗಲಿಪುರ, ಉತ್ತರಿ, ಆಮೇಲೆ ನಾಗನಾಯಕನಹಳ್ಳಿ, ಆಮೇಲೆ ಸೀಗೆಹಳ್ಳಿ, ದೊಡ್ಡ ಕುಂಟನಹಳ್ಳಿ, ಆಮೇಲೆ ಚಿಕ್ಕ ಕುಂಟನಹಳ್ಳಿ ಆಯ್ತಲ್ಲ, ಆಮೇಲೆ ಕೊಡಿಯಾಳ ಕರಣಹಳ್ಳಿ ಆಯ್ತಲ್ಲ. ಸೊ ಆಮೇಲೆ ಬೇರೆ ಯಾವುದಿದೆ, ಚೂಡಹಳ್ಳಿ. ಸೊ ಬೇಸಿಕಲಿ ಈ ಕಾಗಲಿಪುರ ಇಲ್ಲಿದೆ, ಇಲ್ಲಿಂದ ಅರೌಂಡ್ ದಿಸ್ ಏರಿಯಾ. ಸೊ ಈ ಏರಿಯಾನ ಅವರು ಮಾತಾಡ್ತಾ ಇರೋದು. ಓಕೆ, ಸರ್ವೆ ಮಾಡ್ತಾ ಇರೋದಂತ ಬಂದಿದೆ. ಸೊ ಇಲ್ಲಿ ಯಾವುದೋ ಬಂದರೆ ಈ ಒಂದು ಏರ್ಪೋರ್ಟ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನೋಡಿದ್ರೆ ಈ ಫಿಲ್ಮ್ ಸಿಟಿ ನೋಡಿ, ಆಮೇಲೆ ಆರ್ಟ್ ಆಫ್ ಲಿವಿಂಗು ಇದೆಲ್ಲ ಇದೆ ಇಲ್ಲಿ. ಸೊ ಈ ಜಾಗನೇ ಮಾತಾಡ್ತಾ ಇರೋದು ಇವಾಗ ಅವರು ಹೇಳ್ತಾ ಇರೋದು ಆಯ್ತಲ್ಲ, ಸರ್ವೆ ಮಾಡ್ತಾ ಇರೋದು. ಬಟ್ ಎಲ್ಲಿ ಬರುತ್ತೆ ಏರ್ಪೋರ್ಟ್ ಅಂತ ಫೈನಲಾಗಿ ನೋಡೋಣ. ಸೊ ದಟ್ಸ್ ದ ಮ್ಯಾಪ್. ಬಟ್ ಫೈನಲ್ ಇನ್ಫಾರ್ಮೇಷನ್ ವಿಲ್ ಹ್ಯಾವ್ ಟು ವೆಯ್ಟ್ ಅಂಡ್ ಸಿ. ಐ ಹೋಪ್ ದಿಸ್ ಕ್ಲಿಯರ್ಸ್ ಎಲ್ಲರಿಗೂ. ವೆಯ್ಟ್ ಮಾಡಿ ನೋಡೋಣ. ಅಫ್ಕೋರ್ಸ್ ಈ ಸಸ್ಪೆನ್ಸಿಂದ ಏನಾಗ್ತದೆ ಅಂದರೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗ್ತದೆ. ಒಳ್ಳೆ ಮ್ಯಾಚ್ ಥರ ಆಗ್ಬಿಟ್ಟಿದೆ ಇವಾಗ. ಈ ನ್ಯೂಸ್ಗಳು ಒಂದೊಂದಾಗಿ ಬರ್ತಾ ಇದೆ. ಬಟ್ ಈ ಫುಲ್ ನ್ಯೂಸ್ ಆರ್ ಇಟ್ಸ್ ಮ್ಯಾನಿಪುಲೇಷನ್, ಪ್ಯೂರ್ ಮ್ಯಾನಿಪುಲೇಷನ್ ಅಂತ ಕಾದು ನೋಡೋಣ. ಎಲ್ಲಿ ಬರುತ್ತೆ ಫೈನಲಾಗಿ ಏರ್ಪೋರ್ಟ್, ಎಲ್ಲಿ ಬಂದ್ರೂ ನಮಗೆ ಒಳ್ಳೆಯದೇ. ಸೌತಲ್ಲಿ ಬಂದರೆ ಎಲ್ಲರಿಗೂ ಯೂಸ್ ಆಗುತ್ತೆ, ಎಲೆಕ್ಟ್ರಾನಿಕ್ ಸಿಟಿಗೆ ಯೂಸ್ ಆಗುತ್ತೆ. ಸೌತ್ ಬ್ಯಾಂಗ್ಳೂರು, ಸೌತ್ ಈಸ್ಟ್ ಬ್ಯಾಂಗ್ಳೂರು ಎಲ್ಲರಿಗೂ ಅವ್ರಿಗೆ ಅನುಕೂಲ ಆಗುತ್ತೆ. ಅದೇ ಟೈಮಲ್ಲಿ ಪಕ್ಕ ಆಯಿತು, 2 ಏರ್ಪೋರ್ಟ್ ಪಕ್ಕ ಇರುತ್ತೆ. ಒಂದು ಹೊಸೂರು ಏರ್ಪೋರ್ಟು, ಒಂದು ಬೆಂಗಳೂರು ಸೆಕೆಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಸೊ ಅದನ್ನು ಡೆಫಿನೆಟಾಗಿ ಮೈಂಡಲ್ಲಿ ಇಟ್ಕೊಂಡು ಅವರು ಏರ್ಪೋರ್ಟ್ ಮಾಡ್ತಾರೆ. ಯಾಕಂದರೆ ಪಕ್ಕ 2 ಅಂಗಡಿ ಇತ್ತಂದರೆ ಏನಾಗುತ್ತೆ, ಬಿಸ್ನೆಸ್ ಡೆಫಿನೆಟ್ಲಿ ಇಲ್ ಬಿ ಪ್ರಾಬ್ಲಮ್ ಅಲ್ವಾ. ಸೊ ಅದು ಪ್ರಾಬ್ಲಮ್ ಇದೆ. ಸೊ ನೋಡೋಣ, ಕಾದು ನೋಡೋಣ ಎಲ್ಲಿ ಬರುತ್ತೆ ಅಂದ್ಬಿಟ್ಟು. ಓಕೆ, ಥ್ಯಾಂಕ್ ಯು ಸೊ ಮಚ್.